ಸುಖವ ಯಾಕೆ ನನಗಾಗಿ ಇರಲು ನೀಡಲಿ ನನ್ನ ಕುರಿತೇ ಪ್ರಿವ್ಯೂ ಅಲ್ಲಿ ನೋಡಿದ್ರಲ್ಲ ಆ ಥರ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟು ಕ್ರಿಯೇಟ್ ದ ಪ್ರಾಜೆಕ್ಟ್, ಆಮೇಲೆ ಪ್ಲಸ್ ಐಕಾನ್, ಆಮೇಲೆ ಇಮೇಜ್ ಆ್ಯಂಡ್ ಮೀಡಿಯಾ. ಇಲ್ಲಿ ನಾನು ಈ ಥರ ಫೈಲ್ ತೊಗೊಂಡಿದ್ದೀನಿ, ಅದನ್ನು ಕೆಳಗಡೆ ಅಡ್ಜಸ್ಟ್ ಮಾಡಲಿ ಇನ್ನು ಕೆಳಗಡೆ. ಆಮೇಲೆ ಇದಕ್ಕೆ ಇನ್ನರ್ ಬ್ಲರ್ ಅಂತ ಒಂದು ಎಫೆಕ್ಟ್ ಬರುತ್ತೆ ಅದು ಲೈಟ್ ಮೋಷನಲ್ಲಿ, ಅದನ್ನು ಹಾಕ್ಕೊಳ್ಳಿ. ಇದನ್ನು 30 ಸೆಕೆಂಡ್ಸ್ವರೆಗೂ ಸ್ಲೈಡ್ ಮಾಡ್ಕೊಳ್ಳಿ. 30 ಸೆಕೆಂಡ್. ಆಮೇಲೆ ಒಂದು ಬೀಟ್ ಮಾರ್ಕ್ ಹಾಕ್ಕೊಂಡು ಈ ಕಡೆದನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ಗೆ ಬನ್ನಿ, ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾಕ್ಕೆ ಹೋಗಿ, ಆಮೇಲೆ ಈ ಥರ ಒಂದು ಮೇಲ್ಗಡೆ ಹಾಕೋಕ್ಕೆ ಒಂದು ಇಮೇಜನ್ನು ಕೊಟ್ಟಿರ್ತೀನಿ. ಅದನ್ನು ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಕ್ರೋಮಾ ಕೀ ಅಂತ ಇರುತ್ತೆ, ಇದರಲ್ಲಿ ಎಫೆಕ್ಟ್ ಕೀ ಕಲರ್ ಅಂತಿರುತ್ತೆ, ಅದರಲ್ಲಿ ಹೋಗಿ ವೈಟ್ ಕೊಟ್ಕೊಂಡ್ರೆ ಅದು ತಾನೇ. ಈ PNGನ ಇನ್ನು ಕೆಳಗಡೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಫೈಲಲ್ಲಿ ಇಟ್ಟಿದ್ದೀನಿ ಸಾಂಗು. ಆ ಫೈಲ್ ಸಾಂಗ್ಗೆ ಹಾಕೋತೀನಿ ನಾನು. ಇದೇ ಫೈಲು ನಿಮಗೆ ಇದನ್ನ ಕಾಪಿ ಮಾಡ್ಕೊಳ್ತೀನಿ, ಹೋಗಿ ಪೇಸ್ಟ್ ಮಾಡ್ತೀನಿ. ಯಾಕೆ ಕೇಳಲಿ ನೆರಳು ನನಗಾಗಿ ಇರಲು ಬೇರೆ ವರವ ಯಾಕೆ ಬೇಡಲಿ ನನ್ನ ಚರಿತೆ ಬರಿ ಕುರಿತೆ. ಫೈನಲಿ ಈ ಥರ ಬೀಟ್ ಮಾರ್ಕ್ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಕ್ರೋಮಲ್ಲಿ ಹೋಗಿ, ಅದರಲ್ಲಿ ಸಂಕ್ ಅಂತ ಇರುತ್ತೆ, ನಾನು ಆವಾಗಲೇ ಸರ್ಚ್ ಮಾಡಿದ್ದೀನಿ, ಇಲ್ಲಿ ಹಿಸ್ಟ್ರಿಯಲ್ಲಿದೆ ಸಂಕ್ ಅಂತ ಓದ್ತಿದೆ. ಇಲ್ಲಿ ನಿಮಗೆ ಕನ್ನಡದಲ್ಲಿ ಟೆಕ್ಸ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕಂತ ಭಂಡಾರಿ ಅಂತ ಬರ್ಕೋತೀನಿ. ಭಂಡಾರಿ ಬಂಧುಗಳು, ಇದು ಯೂನಿಕ್ ಕೋಡ್ ಅಂತ ಇರುತ್ತೆ, ASCII ಅಂತ. ಇದನ್ನು ಕೊಟ್ಕೊಳ್ಳಿ. ಇದು ಈ ಥರ ನಮ್ಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲೆಲ್ಲ ಟ್ರಾನ್ಸ್ಲೇಟ್ ಆಗುತ್ತೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಗ್ ಬನ್ನಿ, ಅಲರ್ಟ್ ಮಿಷನಲ್ಲಿ ಹೋಗಿ ಪ್ಲಸ್ ಐಕನ್ ಮೇಲೆ ಟೆಕ್ಸ್ಟು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಕಾಪಿ ಮಾಡ್ಕೊಂಡಿದ್ದನ್ನು ಇಲ್ಲಿ ರೋಬೋಟ್ ರೆಗ್ಯುಲರ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ನಿಮಗೆ ಯಾವ ಕನ್ನಡ ಫಾಂಟ್ ಬೇಕೋ ಆ ಫಾಂಟನ್ನು ಹಾಕ್ಕೊಳ್ಳಿ.
ನನಗೆ ಈ ಕನ್ನಡ ಫಾಂಟ್ ಬೇಕು, ಅದಕ್ಕೆ ಇದನ್ನು ಹಾಕ್ಕೊಂಡೆ. ನಾನು ವೈಟ್ ಕಲರ್ ಕೊಟ್ಕೊಂಡಿದ್ದೀನಿ. ಕೆಳಗಡೆ ಬಂದೆ, ಇಲ್ಲಿ ಸ್ಟ್ರೋಕ್ ಇರುತ್ತೆ, ಅದನ್ನ ಕೊಟ್ಕೊಂಡ್ಬಿಡಿ ಈ ಥರ. ಆಮೇಲೆ ಬ್ಲೂ ಕೊಟ್ಕೋತೀನಿ, ಯಾಕಂದರೆ ಅದು ವೈಟು ಬೇರೆದಕ್ಕೆಲ್ಲ ಕೊಟ್ಕೋಬೇಕು. ಅದಕ್ಕೆ ದೊಡ್ಡದು ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡ್ಕೊಳ್ಳಿ ಈ ಥರ. ಇದನ್ನು 30 ಸೆಕೆಂಡ್ಸ್ ಒಳಗೂ ಹಾಕ್ಕೊಳ್ಳಿ. ಆಮೇಲೆ ಮೇಲೆ ಯೆಲ್ಲೋ ಕಲರಲ್ಲಿ ಶುಭ ವಿವಾಹ ಅಂತ ಬರೀಬೇಕಿತ್ತು. ಸೆಲೆಕ್ಟ್ ಆಲು ಕಾಫಿ ಪ್ಲಸ್ ಐಕನ್ನೆಲ್ಲ ಅದೇ ರೀತಿ ಸೇಮು ಟೆಕ್ಸ್ಟ್. ಫಾಂಟ್ ಲಿಂಕ್ ಏನಾದರೂ ಬೇಕಿತ್ತು ಅಂದರೆ ನಾನು ಟೆಲಿಗ್ರಾಮ್ನಲ್ಲಿ ಚಾನಲಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅಲೈಟ್ ಮಿಷನ್ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ಸ್ ವೀಡಿಯೋಗಳಲ್ಲಿ ಹಾಕಿದ್ದೀನಿ, ನೋಡಿ. ಬೇಕಿದ್ರೆ ಅದರದ್ದು ಲಿಂಕನ್ನು ನಾನು ಇಲ್ಲೇ ಕೊಟ್ಟಿರ್ತೀನಿ, ಬೇಕಿದ್ರೆ ಹೋಗಿ ನೋಡಿ. ಸೇಮ್ ಇದೇ ಥರ ಸ್ಟ್ರೋಕ್ನ ಆನ್ ಮಾಡ್ಕೊಳ್ಳಿ. ಈ ಥರ ಶುಭ ವಿವಾಹ ಅಂತ ಕೊಟ್ಕೊಳ್ಳಿ. ಅದನ್ನು 30 ಸೆಕೆಂಡ್ ತನಕ ಇನ್ಕ್ರೀಸ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ನು ಮೀಡಿಯಾ. ಆಮೇಲೆ ನಾನು ಆವಾಗಲೇ ಒಂದು ಗಣೇಶನ ಫೋಟೋನ ಬ್ಯಾಕ್ಗ್ರೌಂಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ಥರ ಬನ್ನಿ, ಬಾರ್ಡ್ರಲ್ಲಿ ಬನ್ನಿ. ಸೆಕೆಂಡ್ ಆಪ್ಷನಲ್ಲಿ ಆ್ಯಡ್ ಬಾರ್ಡರ್ ಅಂತ ಇರುತ್ತೆ, ಅದನ್ನು ಔಟ್ಸೈಡ್ ಕೊಟ್ಕೊಳ್ಳಿ, ಲೈಟಾಗಿ ಕೊಟ್ಕೊಳ್ಳಿ. ಆಮೇಲೆ ಅದೇ ಇದರಲ್ಲಿ 3ನೇ ಆಪ್ಷನಿಗೆ ಬಂದು ಶಾಡೋ ಅಂತಿರುತ್ತೆ, ಅದನ್ನು ಬ್ಲಾಕ್ ಕೊಟ್ಕೊಂಡ್ಬಿಡಿ. ಮುಗೀತು. ಇದನ್ನು 30 ಸೆಕೆಂಡ್ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಮೇಜ್ ಆಮೇಲೆ ಇನ್ನು ಒಳ್ಳೆ ರಿಟರ್ನ್ ಬನ್ನಿ. ವಿವಾಹ ಆಮಂತ್ರಣ. ಅಷ್ಟು ಇದಾಯ್ತು ಅಂದರೆ ನಿಮ್ಗೆ ಇಲ್ಲಿ ಮೈಕ್ ಕೊಟ್ಟಿರ್ತಾನೆ ಅವನೇ, ವಿವಾಹ ಆಮಂತ್ರಣ. ಮುಗೀತು. ಕಾಪಿ ಬ್ಯಾಕ್, ಮತ್ತು ಅದೇ ಪ್ರೊಸೆಸ್ಸು, ಟೆಕ್ಸ್ಟು ಆ್ಯಡು. ಮತ್ತು ಯಾವ ಫಾಂಟ್ ಬೇಕು ಅದು, ಈ ಫಾಂಟ್ ಬೇಕು, ಅದಕ್ಕೆ ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ಇದು ಮತ್ತು ಶ್ಯಾಡೋ ಕಲರ್ ಬ್ಲ್ಯಾಕು. ಎಲ್ಲ ವೈಟ್ ಕೊಟ್ಕೊಂಬಿಡಿ. ಯಾಕೋ ಭಂಡಾರಿ ಬಂಧುಗಳು ಕಲರು ಇದಾಯಿತು ಅನಿಸುತ್ತೆ ಮೋಸ್ಟ್ಲಿ. ಎಲ್ಲೋ ಕೊಟ್ಕೊಂಡ್ಬಿಡ್ತೀರ, ಎಲ್ಲೋ ಕೊಟ್ಕೊಳ್ಳಿ. ಅದನ್ನು ಹೋಗಿ ಇಲ್ಲಿ ಕಲರ್ನ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಈ ಥರ ಕಾಣುತ್ತೆ ಅದು. ಆಮೇಲೆ ಈ ಕಲರ್ನ ಬ್ಲಾಕ್ ಕೊಟ್ಕೊಂಡ್ಬಿಡ್ತೀರ. ಬ್ಲಾಕ್ ಆಯಿತು. ಇದನ್ನು 30 ಸೆಕೆಂಡ್ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಸೇಮ್ ಪ್ರೊಸೆಸ್ಸು. ಮತ್ತು ಈಗ ಹೇಳ್ತಾ ಹೋದರೆ ಭಾಳ ಲೆಂತಿ ಆಗುತ್ತೆ ವೀಡಿಯೋ. ವಿವಾಹ ಸ್ಥಳ, ವಿವಾಹ ಮುಹೂರ್ತ, ನಾನು ಆಲ್ರೆಡಿ ಎಲ್ಲವನ್ನ ಟೆಕ್ಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವಿವಾಹ ಸ್ಥಳ, ವಿವಾಹ ಮುಹೂರ್ತ. ಇದನ್ನು ಹಾಕ್ಕೊಳ್ಳಿ. ಅದೇ ಸೇಮು ಸ್ಥಳ. ಯಾವ ಫಾಂಟ್ ಬೇಕೋ ಆ ಫಾಂಟ್ಗೆ ಹೋಗಿ
ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ತರ್ಟಿ ಸೆಕೆಂಡ್ಸ್ ತನಕ ಇದು ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ವಿವಾಹ ಮುಹೂರ್ತ ಆಯ್ತಲ್ಲ, ವಿವಾಹ ಸ್ಥಳ ಈ ಥರ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟು ಇದಷ್ಟು ಕ್ಯಾನ್ಸಲ್ ಮಾಡಿ, ವಿವಾಹ ಸ್ಥಳ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಥರ ವಿವಾಹ ಮುಹೂರ್ತದ ಡೀಟೇಲ್ಸು ಪ್ಲಸ್ ವಿವಾಹ ಸ್ಥಳದ ಡೀಟೇಲ್ಸ್ ಹಾಕೊಂಬಿಡಿ. ನಾನು ಹೇಳ್ತಾ ಕೊಂಡಿದ್ರೆ ಮತ್ತೆ ಲೇಟ್ ಆಗುತ್ತೆ. ಈ ಥರ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಡೀಟೇಲ್ಸ್ನ ಹಾಕೊಂಡ್ಮೇಲೆ ವಧು ಮತ್ತು ವರರ ನೇಮ್ಗಳು ಭಾಳ ಇಂಪಾರ್ಟೆಂಟು, ಅವನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅವಕ್ಕೆ ಚೆನ್ನಾಗಿರೋ ಫಾಂಟ್ನೇ ಕೊಟ್ಕೊಳ್ಳಿ. ಯಾಕಂದರೆ ಅವೇ ಹೈಲೈಟು ವೀಡಿಯೋದಲ್ಲಿ. ನಾನು ಹೈಲೈಟ್ ಆಗಿ ಕಾಣುವಂಥ ಯಾವುದಾದ್ರೂ ಒಂದು ಫಾಂಡನ್ನೇ ಕೊಟ್ಕೊಳ್ಳಿ. ಒಂದು ಫಾಂಡನ್ನು ಯಾವ ಕಲರ್ ಕೊಟ್ಕೊತೀರಾ ಅಂದರೆ ಇದನ್ನು ಈ ಕಲರ್ ಕೊಟ್ಕೊಳ್ಳಿ. ಮಾತ್ರ ಈ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇದು ಲೈಟ್ ಯೆಲ್ಲೋ ಟೈಪ್ನಲ್ಲೇ ಇದೆ. ಇದು ಇದ್ರ ಮೇಲೆ ಹಾಕ್ಕೊಳ್ಳಿ. ಲಕ್ಷ್ಮಿ ಸಂಗೀತ ಕಲರ್ನ ಎಲ್ಲ ಕೊಟ್ಕೊಳ್ಳಿ. ಆಮೇಲೆ ಪಿಕ್ಚರ್ಸ್ ಅಂತ ನಾನು ಪಿಕ್ಚರ್ಸಲ್ಲಿ ರೆಡ್ ಹಾರ್ಟ್ ಅನ್ನೋದನ್ನು ಇಟ್ಟಿದ್ದೀನಿ. ಅದನ್ನು ಈ ಥರ ಸಣ್ಣದು ಮಾಡಿಕೊಂಡು ಎರಡನ್ನು 30 ಸೆಕೆಂಡ್ ತನಕ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ ಮಾಡೋಕ್ಕೆ ತಕ್ಕಂಗೆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಯಾವ ಥರ ಅಡ್ಜಸ್ಟ್ ಮಾಡೋದಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇದನ್ನು ಸ್ಲೈಡ್ ಮಾಡಿ ಸ್ವಿಪ್ ಟೈಪು, ಇದು ಬ್ಯಾಕ್ ತಾನೇ ಆಗಿಬಿಡುತ್ತೆ. ಆಮೇಲೆ ಮೂವ್ ಮಾಡ್ಕೊಳ್ಳಿ. ಮತ್ತಿನ್ನು ಬೀಟ್ ಮಾರ್ಕ್ ತಕ್ಕಂಗೆ ಈ ಥರ ಫೋಟೋ ಹಾಕ್ಕೊಳ್ಳಿ. ಈ ಥರ ಆಲ್ ಫೋಟೋಸ್ನ ಹಾಕ್ಕೊಳ್ಳಿ. ಫೈನಲಿ ಗಾಯ್ಸ್ ಈ ಥರ ಫೋಟೋಸ್ನ ಆ್ಯಡ್ ಮಾಡಿಕೊಂಡೆ ನೋಡಿ. ಬೀಟ್ಗೆ ತಕ್ಕ ಹಾಗೆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಎಫೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಈ ಥರ ಅವನ್ನ ಹೋಗಿ ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ನ ಒತ್ತಿ ಮತ್ತು ಬನ್ನಿ ವಿಡಿಯೋದಲ್ಲಿ ಬಂದು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಅಪ್ಲೈ ಮಾಡ್ಕೊತ ಹೋಗಿ ಎಲ್ಲದಕ್ಕೂ.